ನಮಸ್ಕಾರ. ಎಲ್ಲ ಕರ್ನಾಟಕದಿಂದ ಬಂದಂಥ ಕನ್ನಡಿಗರಿಗೆ ನನ್ನ ವಂದನೆಗಳು. ನಾನು ಸುರೇಶ್ ರಾಜ್ಪೂತ್, ರಾಷ್ಟ್ರೀಯ ಬಂಜಾರ ಪರಿಷತ್ತಿನ ರಾಷ್ಟ್ರೀಯ ಉಪಾಧ್ಯಕ್ಷ, ಗೋವಾ ಬಂಜಾರ ಸಮಾಜದ ಕಾರ್ಯಕಾರಿ ಅಧ್ಯಕ್ಷ ಹಾಗೂ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ಲಿನ ಸಲಹೆಗಾರ. ನನ್ನೊಂದು ವಿನಂತಿ ಏನೆಂದರೆ, ಈ ದಿನಗಳಲ್ಲಿ ನಮ್ಮ ಗೋವಾ ಬಿಜೆಪಿ ಕರ್ನಾಟಕ ಸೆಲ್ಲಿನ ಕನ್ವೀನರ್ ಆದಂಥ ಮೋಹನ್ ಶೆಟ್ಟಿಯವರು ಒಂದು ವಿಷಯದ ಮೇಲೆ ಚರ್ಚೆ ನಡೆಸ್ತಾ ಇದ್ದಾರೆ. ಆ ಚರ್ಚೆ ಒಳ್ಳೆಯ ಚರ್ಚೆ. ನಮಗೆ ಬೇಕಾದಂಥ ಒಂದು ವಿಷಯ ಏನಂದರೆ, ಕನ್ನಡಿಗರಿಗೆ ಬೇಕಾದಂಥ ಒಂದು ಕನ್ನಡ ಭವನ ಅಂತ ಒಂದು ಹೇಳ್ತಾ ಇದ್ದಾರೆ. ನಂದೊಂದು ಅಭಿಪ್ರಾಯ, ನಾವು ಸುಮಾರು 7 ದಶಕದಿಂದ ಇದ್ದಂಥ ಕನ್ನಡಿಗರು ಗೋವಾದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನರಿದ್ದೇವೆ. ಆದರೆ ಈವರೆಗೆ ನಮ್ಮ ಒಕ್ಕಟ್ಟು ಇಲ್ಲದ ಕಾರಣ ಆ ಜನಸಂಖ್ಯೆ ಕಾಣ್ತಾ ಇಲ್ಲ ನಮಗೆ. ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ, ಈಗ ನಾವು ಕನ್ನಡ ಭವನ ಅಂದ್ರೆ ನಾವು ಕರ್ನಾಟಕದಿಂದ ಬಂದಂತ ರಾಜ್ಯದವರು. ಈ ಕನ್ನಡ ಏನಂದ್ರೆ ಒಂದು ಭಾಷೆ. ಎಲ್ಲ ನಮ್ಮ ಸಮುದಾಯ, ಎಲ್ಲ ಪ್ರಾಂತ, ಎಲ್ಲ ಜಾತಿ ಭೇದವಿಲ್ಲದೆ ಇದರಲ್ಲಿ ನಾವೆಲ್ಲರೂ ಸಹಭಾಗಿಯಾಗಿ ಈ ಭವನವನ್ನು ನಿರ್ಮಾಣಕ್ಕೋಸ್ಕರ ನಾವೆಲ್ಲರೂ ಒಂದಾಗಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಒಳ್ಳೆಯ ವಿಷಯ. ಆದರೆ ನಾವು ನನ್ನ ಸಜೆಷನ್ ಏನಂದ್ರೆ, ಒಂದು ಅಭಿಪ್ರಾಯ ನಂದು ಹೇಳ್ತಾ ಇದ್ದೇನೆ. ನಾವು ಕನ್ನಡ ಈ ಸ್ಥಳದಲ್ಲಿ ಕರ್ನಾಟಕ ಶಬ್ದವನ್ನು ಉಪಯೋಗಿಸಿದ್ರೆ ಒಳ್ಳೇದಾಗತ್ತೆ. ಕರ್ನಾಟಕ ಭವನ ಅಂತ ಹೇಳಿದ್ರೆ ಒಳ್ಳೇದಾಗಬಹುದು. ಯಾಕಂದ್ರೆ ನಾವು ಬೇರೆ ರಾಜ್ಯದಲ್ಲಿ ಹೋಗಿ ನೋಡುವಾಗ ನಾವು ನೋಡ್ತೇವೆ, ಅಲ್ಲಿ ಆ ರಾಜ್ಯದ ಹೆಸರ ಮೇಲೆ ಭವನಗಳು ಇರ್ತವೆ. ಹಾಗೆಯೇ ನಾವು ಗೋವಾದಲ್ಲಿ ಇರ್ತೇವೆ, ನಾವು ಕರ್ನಾಟಕ ಭವನ ಅಂತ ಹೇಳ್ಬೋದು. ಈ ವಿಷಯದ ಮೇಲೆ ನಮ್ಮ ಸಿದ್ದಣ್ಣ ಮೇಟಿಯವರು ತುಂಬಾ ಪ್ರಯತ್ನ ಪಟ್ಟರು. ಅವರು ಪ್ರಯತ್ನ ಪಟ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದ ಸುಮಾರು 10 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಅದು ಏನಾಗಿದೆ ಅದು ಮುಂದೆ ವಿಷಯ ಚರ್ಚೆ ಮಾಡೋಣಂತೆ. CT ರವಿ ಅವರು ಈ ವಿಷಯ ಬಗ್ಗೆ ನಮಗೆ 2 ವರ್ಷದ ಮುಂಚೆನೂ ಇದ್ರ ಬಗ್ಗೆ ಹೇಳಿದ್ರು. ಸೊ ಅವರ ಜೊತೆನೆ ಕೂತ್ಕೊಂಡು, ಗೋವಾ ಗವರ್ಮೆಂಟ್ ಜೊತೆ ಕೂತ್ಕೊಂಡು, ಹಾಗೆ ಕರ್ನಾಟಕ ಗವರ್ಮೆಂಟ್ ಜೊತೆ ಕೂತ್ಕೊಂಡು ನಾವು ಬೇಕಾದ್ರೆ ಈ ವಿಷಯದ ಮೇಲೆ ಚರ್ಚೆ ಮಾಡಬಹುದು. ಇಲ್ಲದಿದ್ರೆ ನಮಗೆ ಮೋಹನ್ ಶೆಟ್ಟಿ ಅವರು ಹೇಳಿದಾಗೆ ನಾವು ಸುಮಾರು 4 ಲಕ್ಷ ಜನರು ಹಣ ನಾವು ಅಚ್ಚುಕಟ್ಟಾಗಿ ಮಾಡಿದ್ರೆ ಈ ಕೆಲಸ ಒಳ್ಳೇದಾಗಬಹುದು. ಹೀಗಾಗಿ ನನ್ನ ಅಭಿಪ್ರಾಯ ಹೀಗಿದೆ, ನಾವು ಕರ್ನಾಟಕ ಭವನನ್ನು ಮಾಡಲಿಕ್ಕೆ ಎಲ್ಲರೂ ಒಂದಾಗಿ ಮುಂದೆ ಬರೋಣ. ಇದೇ ನನ್ನ ಅನಿಸಿಕೆ ಇದೆ ಎಲ್ಲರಿಗೆ.